ಸಿಎಂ ಬಜೆಟ್ ವಿರುದ್ಧ ಬಿಜೆಪಿ ಚೊಂಬು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇರುವಂತದ್ದು. ಚೊಂಬನ್ನ ಹಿಡಿದು ಬಿಜೆಪಿ ಸದಸ್ಯರಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ವಿಧಾನಸೌಧ ಪೂರ್ವ ದ್ವಾರದಲ್ಲಿ ಚೊಂಬು ಪ್ರೊಟೆಸ್ಟ್ ನಡೀತಾ ಇದೆ. ಬಜೆಟ್ ವಿರೋಧಿಸಿದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಈಗ ಚೊಂಬನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇವತ್ತು ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ರು. ಈ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧ ಹಾಗೆ ಸರ್ಕಾರದ ವಿರುದ್ಧ ಬಿಜೆಪಿ ಈಗ ಚೊಂಬನ್ನ ಹಿಡಿದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ವಿಧಾನಸೌಧದ ಪೂರ್ವ ದ್ವಾರದಲ್ಲಿ ಚೊಂಬು ಪ್ರದರ್ಶನ ಮಾಡುವ ಮುಖಾಂತರವಾಗಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಬಜೆಟ್ ಅನ್ನ ವಿರೋಧಿಸಿ ಇಲ್ಲಿ ಯಾರಿಗೂ ಕೂಡ ಸರ್ಕಾರ ಒಂದ್ ರೀತಿಯಾಗಿ ಬೇಕಾದಂತ ಸಮರ್ಪಕ ರೀತಿಯಲ್ಲಿ ಬಜೆಟ್ ಅನ್ನ ಮಂಡಿಸಿಲ್ಲ, ಎಲ್ಲದಕ್ಕೂ ಕೂಡ ಅನ್ಯಾಯವಾಗಿದೆ, ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯವನ್ನ ಮಾಡಿದೆ ಎನ್ನುವ ಮುಖಾಂತರವಾಗಿ ಆಕ್ರೋಶವನ್ನ ಹೊರಹಾಕುತ್ತಾ ಈ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ವಿಧಾನಸೌಧದ ಪೂರ್ವ ದ್ವಾರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಖಾಲಿ ಚೊಂಬನ್ನ ಹಿಡಿದು ಕೈಯಲ್ಲಿ ಚೊಂಬನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ನೋಡಿ, ಈ ಬಾರಿಯ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕಷ್ಟು ಕುತೂಹಲ ಇತ್ತು. ಯಾವ್ಯಾವ ಕ್ಷೇತ್ರಕ್ಕೆ ಹಾಗೆ ಯಾವ್ಯಾವ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಬಜೆಟ್ ಮೇಲೆ ಗಮನಾರ್ಹವಾಗಿರುತ್ತೆ. ಆದ್ರೆ ಈ ಬಾರಿಯ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇಲ್ಲಿ ಯಾರಿಗೂ ಕೂಡ ಒಂದ್ ರೀತಿಯಾಗಿ ಸರ್ಕಾರ ಉತ್ತಮವಾದ ರೀತಿಯಲ್ಲಿ ಬಜೆಟ್ ಅನ್ನ ಮಂಡಿಸಿಲ್ಲ, ಸರ್ಕಾರ ಈ ರೀತಿಯ ಬಜೆಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೊಂಬು ಪ್ರದರ್ಶನ ಮಾಡುವ ಮುಖಾಂತರ ಇಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಕೈಯಲ್ಲಿ ಚೊಂಬನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇರುವಂತದ್ದು. ಬಿಜೆಪಿ ನಾಯಕರೆಲ್ಲರೂ ಕೂಡ ಒಂದೊಂದು ಹೇಳಿಕೆಯನ್ನ ನೀಡುವ ಮುಖಾಂತರವಾಗಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಮೊದಲೇ ತಿಳಿದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಸಿದ್ದರಾಮಯ್ಯನವರ ದಾಖಲೆ ಬಜೆಟ್ ಅಂದ ತಕ್ಷಣ ಒಂದಷ್ಟು ನಿರೀಕ್ಷೆ ಇರುತ್ತೆ. ಅದ್ರ ಜೊತೆಗೆ ಪ್ರತಿ ಬಾರಿಯೂ ಈ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಏನ್ ಕೊಡುಗೆ ಕೊಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚೊಂಬು ಪ್ರೊಟೆಸ್ಟ್ ಆಗಿದೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ತಮ್ಮ 17ನೆಯ ಬಜೆಟ್ ಅನ್ನ ಮಂಡಿಸಿದ ಹೆಮ್ಮೆಯ ಪ್ರದರ್ಶನವನ್ನ ಇವತ್ತು ಸದನದಲ್ಲಿ ಮಾಡಿದ್ದಾರೆ. ಈಗಾಗಲೇ 25-26ರ ಅಂದಾಜಿನ ಬಜೆಟ್ನಲ್ಲಿ 2,08,100 ಕೋಟಿ ಅಂದಾಜಿನಲ್ಲಿ ಪರಿಷ್ಕೃತ 1,93,100 ಕೋಟಿ. ಕರ್ನಾಟಕ ರಾಜ್ಯ ದೇಶದಲ್ಲಿ 2ನೇ ರಾಜ್ಯ ಟ್ಯಾಕ್ಸ್ ಹೆಚ್ಚು ಕಟ್ಟೋದ್ರಲ್ಲಿ ಮತ್ತು ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥದ್ರಲ್ಲಿ. ಆದರೆ ಕರ್ನಾಟಕ ರಾಜ್ಯವನ್ನ ಒಂದ್ ರೀತಿ ಬ್ಯಾಂಕ್ರಪ್ಟ್ ಸ್ಟೇಟ್ ಅನ್ನಾಗಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಪ್ರೋಗ್ರೆಸಿವ್ ಸ್ಟೇಟ್ ಹ್ಯಾಸ್ ಬಿಕಮ್ ಬ್ಯಾಂಕ್ರಪ್ಟ್ ಸ್ಟೇಟ್.
ಆ ತರ ರಾಜ್ಯ ಬಜೆಟ್ ನಲ್ಲಿ ಈ ಬಾರಿ ಯಾವುದೇ ಮಹತ್ತರ ಘೋಷಣೆಗಳಾಗಿಲ್ಲ, ಅನುದಾನಗಳನ್ನು ಸರಿಯಾಗಿ ಕೊಟ್ಟಿಲ್ಲ, ಅನುದಾನ ಹಂಚಿಕೆಯನ್ನು ಸರಿಯಾಗಿ ಮಾಡಿಲ್ಲ ಅಂತ ಆರೋಪಿಸಿ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಗ್ರ್ಯಾಂಡ್ ಸ್ಟೆಪ್ ನಿಂದ ಕೆಂಗಲ್ ಗೇಟ್ ವರೆಗೂ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರಬಹುದು. ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ವಿಪಕ್ಷ ನಾಯಕರಂತ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು, ಎಂಎಲ್ಸಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಬೊಗಳೆಯನ್ನ ಬಿಡಲಾಗಿದೆ. ಈ ಬಜೆಟ್ ನಲ್ಲಿ ಯಾವುದೇ ಮಹತ್ತರವಾದಂತಹ ಘೋಷಣೆಗಳೇನಿಲ್ಲ, ಹಳೆ ಯೋಜನೆಗಳನ್ನು ಕೂಡ ಸರಿಯಾಗಿ ಅನುದಾನ ಕೊಟ್ಟಿಲ್ಲ ಅನ್ನುವಂತ ಒಂದಷ್ಟು ಆರೋಪಗಳಿದಾವೆ. ಎಲ್ಲರೂ ಪ್ರತಿಭಟನೆ ನಂತರ ಮಾತನಾಡುವುದಾಗಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಬಜೆಟ್ ವಿರೋಧಿಸಿ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈ ಪ್ರತಿಭಟನೆಗೆ ಬಿಜೆಪಿಯ ಶಾಸಕರು ಒಂದು ಸಾಥ್ ನೀಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಜೆಟ್ ಬೊಗಳೆ ಅನ್ನುವಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಸಂತಿಭಟ್, ರಿಪಬ್ಲಿಕ್ ಟಿವಿ. ಸಿಎಂ ಬಜೆಟ್ ವಿರುದ್ಧ ಬಿಜೆಪಿ ಚೊಂಬು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇರುವಂತದ್ದು. ಚೊಂಬನ್ನ ಹಿಡಿದು ಬಿಜೆಪಿ ಸದಸ್ಯರಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ವಿಧಾನಸೌಧ ಪೂರ್ವ ದ್ವಾರದಲ್ಲಿ ಚೊಂಬು ಪ್ರೊಟೆಸ್ಟ್ ನಡೀತಾ ಇದೆ. ಬಜೆಟ್ ವಿರೋಧಿಸಿದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಈಗ ಚೊಂಬನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇವತ್ತು ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ರು. ಈ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧ ಹಾಗೆ ಸರ್ಕಾರದ ವಿರುದ್ಧ ಬಿಜೆಪಿ ಈಗ ಚೊಂಬನ್ನ ಹಿಡಿದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ವಿಧಾನಸೌಧದ ಪೂರ್ವ ದ್ವಾರದಲ್ಲಿ ಚೊಂಬು ಪ್ರದರ್ಶನ ಮಾಡುವ ಮುಖಾಂತರವಾಗಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಬಜೆಟ್ ಅನ್ನ ವಿರೋಧಿಸಿ ಇಲ್ಲಿ ಯಾರಿಗೂ ಕೂಡ ಸರ್ಕಾರ ಒಂದ್ ರೀತಿಯಾಗಿ ಬೇಕಾದಂತ ಸಮರ್ಪಕ ರೀತಿಯಲ್ಲಿ ಬಜೆಟ್ ಅನ್ನ ಮಂಡಿಸಿಲ್ಲ, ಎಲ್ಲದಕ್ಕೂ ಕೂಡ ಅನ್ಯಾಯವಾಗಿದೆ, ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯವನ್ನ ಮಾಡಿದೆ ಎನ್ನುವ ಮುಖಾಂತರವಾಗಿ ಆಕ್ರೋಶವನ್ನ ಹೊರಹಾಕುತ್ತಾ ಈ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ವಿಧಾನಸೌಧದ ಪೂರ್ವ ದ್ವಾರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಖಾಲಿ ಚೊಂಬನ್ನ ಹಿಡಿದು, ಕೈಯಲ್ಲಿ ಚೊಂಬನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ನೋಡಿ, ಈ ಬಾರಿಯ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕಷ್ಟು ಕುತೂಹಲ ಇತ್ತು. ಯಾವ್ಯಾವ ಕ್ಷೇತ್ರಕ್ಕೆ ಹಾಗೆ ಯಾವ್ಯಾವ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಬಜೆಟ್ ಮೇಲೆ ಗಮನಾರ್ಹವಾಗಿರುತ್ತೆ. ಆದ್ರೆ ಈ ಬಾರಿಯ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇಲ್ಲಿ ಯಾರಿಗೂ ಕೂಡ ಒಂದ್ ರೀತಿಯಾಗಿ ಸರ್ಕಾರ ಉತ್ತಮವಾದ ರೀತಿಯಲ್ಲಿ ಬಜೆಟ್ ಅನ್ನ ಮಂಡಿಸಿಲ್ಲ, ಸರ್ಕಾರ ಈ ರೀತಿಯ ಬಜೆಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೊಂಬು ಪ್ರದರ್ಶನ ಮಾಡುವ ಮುಖಾಂತರ ಇಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಕೈಯಲ್ಲಿ ಚೊಂಬನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ, ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇರುವಂತದ್ದು. ಬಿಜೆಪಿ ನಾಯಕರೆಲ್ಲರೂ ಕೂಡ ಒಂದೊಂದು ಹೇಳಿಕೆಯನ್ನ ನೀಡುವ ಮುಖಾಂತರವಾಗಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಮೊದಲೇ ತಿಳಿದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಸಿದ್ದರಾಮಯ್ಯನವರ ದಾಖಲೆ ಬಜೆಟ್ ಅಂದ ತಕ್ಷಣ ಒಂದಷ್ಟು ನಿರೀಕ್ಷೆ ಇರುತ್ತೆ. ಅದ್ರ ಜೊತೆಗೆ ಪ್ರತಿ ಬಾರಿಯೂ ಈ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಏನ್ ಕೊಡುಗೆ ಕೊಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚೊಂಬು ಪ್ರೊಟೆಸ್ಟ್ ಆಗಿದೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ತಮ್ಮ 17ನೆಯ ಬಜೆಟ್ ಅನ್ನ ಮಂಡಿಸಿದ ಹೆಮ್ಮೆಯ ಪ್ರದರ್ಶನವನ್ನ ಇವತ್ತು ಸದನದಲ್ಲಿ ಮಾಡಿದ್ದಾರೆ. ಈಗಾಗಲೇ 25-26ರ ಅಂದಾಜಿನ ಬಜೆಟ್ನಲ್ಲಿ 2,08,100 ಕೋಟಿ
ಅಂದಾಜಿನಲ್ಲಿ ಪರಿಷ್ಕೃತ 1,93,100 ಕೋಟಿ. ಕರ್ನಾಟಕ ರಾಜ್ಯ ದೇಶದಲ್ಲಿ ಎರಡನೇ ರಾಜ್ಯ ಟ್ಯಾಕ್ಸ್ ಹೆಚ್ಚು ಕಟ್ಟೋದ್ರಲ್ಲಿ ಮತ್ತು ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥದ್ರಲ್ಲಿ. ಆದರೆ ಕರ್ನಾಟಕ ರಾಜ್ಯವನ್ನ ಒಂದ್ ರೀತಿ ಬ್ಯಾಂಕ್ರಪ್ಟ್ ಸ್ಟೇಟ್ ಅನ್ನಾಗಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಪ್ರೋಗ್ರೆಸಿವ್ ಸ್ಟೇಟ್ ಹ್ಯಾಸ್ ಬಿಕಮ್ ಬ್ಯಾಂಕ್ರಪ್ಟ್ ಸ್ಟೇಟ್. ರಾಜ್ಯ ಬಜೆಟ್ ನಲ್ಲಿ ಈ ಬಾರಿ ಯಾವುದೇ ಮಹತ್ತರ ಘೋಷಣೆಗಳಾಗಿಲ್ಲ, ಅನುದಾನಗಳನ್ನು ಸರಿಯಾಗಿ ಕೊಟ್ಟಿಲ್ಲ, ಅನುದಾನ ಹಂಚಿಕೆಯನ್ನು ಸರಿಯಾಗಿ ಮಾಡಿಲ್ಲ ಅಂತ ಆರೋಪಿಸಿ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಗ್ರ್ಯಾಂಡ್ ಸ್ಟೆಪ್ ನಿಂದ ಕೆಂಗಲ್ ಗೇಟ್ ವರೆಗೂ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರಬಹುದು. ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ವಿಪಕ್ಷ ನಾಯಕರಂತ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು ಎಂಎಲ್ಸಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಬೊಗಳೆಯನ್ನ ಬಿಡಲಾಗಿದೆ. ಈ ಬಜೆಟ್ ನಲ್ಲಿ ಯಾವುದೇ ಮಹತ್ತರವಾದಂತಹ ಘೋಷಣೆಗಳೇನಿಲ್ಲ, ಹಳೆ ಯೋಜನೆಗಳನ್ನು ಕೂಡ ಸರಿಯಾಗಿ ಅನುದಾನ ಕೊಟ್ಟಿಲ್ಲ ಅನ್ನುವಂತ ಒಂದಷ್ಟು ಆರೋಪಗಳಿದಾವೆ. ಎಲ್ಲರೂ ಪ್ರತಿಭಟನೆ ನಂತರ ಮಾತನಾಡುವುದಾಗಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಬಜೆಟ್ ವಿರೋಧಿಸಿ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈ ಪ್ರತಿಭಟನೆಗೆ ಬಿಜೆಪಿಯ ಶಾಸಕರು ಒಂದು ಸಾಥ್ ನೀಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಜೆಟ್ ಬೊಗಳೆ ಅನ್ನುವಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಚಂದ್ರಭಟ್.